ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದ ಪಾಪಿ ಗಂಡ ಸಾಲ ತೀರಿಸುವಂತ ಹೆಂಡತಿ ಹೇಳಿದ್ದಕ್ಕೆ ಸಿಟ್ಟಾಗ್ಬಿಟ್ಟಿದ್ದಾನೆ. ನೀನೇ ಸಾಲ ತೀರಿಸು ಅಂತ ಜಗಳ ತೆಗೆದು ಕೊಂದು ಹಾಕಿದ್ದಾನೆ. ದುಡಿಯೋಕ್ ಯೋಗ್ಯತೆ ಇಲ್ಲ, ಮೈ ತುಂಬಾ ಸಾಲ ಮಾಡ್ಕೊಂಡು ಶೋಕಿ ಮಾಡ್ಕೊಂಡಿದ್ದ ಈತ. ಇದನ್ನ ಹೆಂಡತಿ ಪ್ರಶ್ನೆ ಮಾಡಿದಾಳೆ, ಬೇಗ ಸಾಲ ತೀರಿಸು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಿಟ್ಟಾದಂತಹ ಗಂಡ ನೀನೇ ಸಾಲ ತೀರಿಸು ಅಂತ ಹೇಳಿ ಜಗಳ ತೆಗೆದು ಕೊಂದು ಹಾಕಿದ್ದಾನೆ. ತಾಳಿ ಕಟ್ಟಿದ ಪತ್ನಿಗೆ ಚಾಕು ಹಾಕಿ ಭೀಕರವಾಗಿ ಕೊಲೆಗೈದಿದ್ದಾನೆ. ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ಘಟನೆ ನಡೆದಿದೆ. ತೈಸಿನ್ ಶಿಗ್ಗಾವಿ 27 ವರ್ಷದ ಯುವತಿ ಆಕೆ. ಪತಿ ಈಗ ಇರ್ಫಾನ್ ಆಕೆಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಹೆಂಡತಿ ಸಾವು, ಮತ್ತೊಂದು ಕಡೆ ಗಂಡನ ಬಂಧನ ಕೂಡ ಆಗಿರುವಂಥದ್ದು, ಮತ್ತೊಂದು ಕಡೆ ಮಕ್ಕಳು ಕೂಡ ಅನಾಥವಾಗಿದೆ. ಮರಣೋತ್ತರ ಪರೀಕ್ಷೆಗೆ ತೈಸಿನ್ ಶವವನ್ನ ಹಸ್ತಾಂತರ ಮಾಡಲಾಗಿದೆ. ಗೋಕುಲ್ ರೋಡ್ ಪೊಲೀಸರಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ಈತ ಶೋಕಿಗಾಗಿ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದಂತೆ. ಹೆಂಡತಿಯಾಗಿ ಅವಳ ಕರ್ತವ್ಯ ಹೇಳಬೇಕು, ಸಾಲ ತೀರ್ಸು ಅಂತ ಹೇಳಿ. ಹಾಗಾಗಿ ಗಂಡನಿಗೆ ಆಕೆ ಸಾಲ ತೀರ್ಸು ಅಂತ ಬುದ್ಧಿ ಮಾತು ಹೇಳಿದಾಳೆ. ಆ ವಿಚಾರವನ್ನ ಇಟ್ಕೊಂಡು ಈ ಪಾಪಿ ಜಗಳ ತೆಗೆದು ನೀನೇ ಸಾಲ ತೀರ್ಸು ಅಂತ ಹೇಳಿದಾನೆ. ಆಗ ತೈಸಿನ್ ಇಲ್ಲ ನಾನು ತೀರ್ಸಲ್ಲ ಅಂತ ಹೇಳಿದಕ್ಕೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಒಂದ್ ಕಡೆ ತೈಸಿನ್ ಈಗ ಶವವಾಗಿದ್ರೆ, ಮತ್ತೊಂದ್ ಕಡೆ ಈಗ ಇರ್ಫಾನ್ ಪೊಲೀಸರ ಅತಿಥಿಯಾಗಿದ್ದಾನೆ. ಇಬ್ಬರ ಜಗಳದಲ್ಲಿ ಮಕ್ಕಳು ಈಗ ಅನಾಥವಾಗಿದೆ. ಸಾಲದ ವಿಚಾರಕ್ಕೆ ಜಗಳವನ್ನ ತೆಗೆದು ಪತ್ನಿಯನ್ನ ಹತ್ಯೆಗೈದಿದ್ದಾನೆ. ಸಂತೋಷ್ ಸಾಲದ ವಿಚಾರಕ್ಕೆ ಜಗಳ ತೆಗೆದು ತಾಳಿ ಕಟ್ಟಿದ ಪತ್ನಿಯನ್ನೇ ಹತ್ಯೆಗೈದಿದ್ದಾನೆ ಇರ್ಫಾನ್ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾರೆ. ಸಾಲಗಾರರು ಮನೆ ಹತ್ರ ಬರ್ತಾ ಇರ್ತಾರೆ, ಹೆಂಡತಿ ರೋಸ್ ಹೋಗಿರ್ತಾಳೆ. ಹಾಗಾಗಿ ಪದೇ ಪದೇ ತೈಸಿನ್ ಇರ್ಫಾನ್ಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾಳೆ, ಆದಷ್ಟು ಬೇಗ ಸಾಲ ತೀರ್ಸು ಅಂತ. ಆಲ್ರೆಡಿ ಮೈ ತುಂಬಾ ಸಾಲ ಮಾಡ್ಕೊಂಡಿರೋ ಇರ್ಫಾನ್ಗೆ ಇನ್ಯಾರು ಸಾಲ ಕೊಡ್ತಾರಲ್ವಾ, ಜೊತೆಗೆ ಮೈ ಬಗ್ಸಿ ದುಡಿಯೋ ಯೋಗ್ಯತೆ ಕೂಡ ಆತನಿಗಿರ್ಲಿಲ್ಲ. ಹಾಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಜಗಳ ತೆಗೆದು ಪತ್ನಿಯನ್ನ ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದಾನೆ. 27 ವರ್ಷದ ಯುವತಿ ತೈಸಿನ್. ಈ ಇಬ್ಬರು ದಂಪತಿಗೆ ಮಕ್ಕಳು ಕೂಡ ಇರ್ತಾರೆ. ಮಕ್ಕಳ ಮುಖನಾದ್ರೂ ಈತ ನೋಡ್ಬೇಕಾಗಿತ್ತು. ಯಾಕಂದ್ರೆ ತಂದೆ ಇಲ್ಲ ಅಂತಂದ್ರೆ ಹೇಗೋ ಹೆಂಡತಿ ಮಕ್ಕಳನ್ನ ಸಾಕ್ಬಿಡ್ತಾಳೆ. ಆದ್ರೆ ಹೆಂಡತಿನೇ ಇಲ್ಲ, ತಾಯಿನೂ ಇಲ್ಲ. ಈಗ ಅನಾಥ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನುವಂಥದ್ದೇ ಈಗ ದೊಡ್ಡ ಚಿಂತೆ. ಜೊತೆಗೆ ಇರ್ಫಾನ್ ಏನೋ ಈಗ ಚೆನ್ನಾಗಿ ಕೂತ್ಕೊಂಡು ತಿನ್ನೋದಕ್ಕೆ ಪೊಲೀಸರ ಅತಿಥಿಯಾಗಿದ್ದಾರೆ. ಈತ ಆರಾಮಾಗಿರ್ತಾನೆ. ಬಟ್ ಆ ಮಕ್ಕಳು ಏನ್ ಮಾಡ್ಬೇಕು, ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಆ ಒಂದು ಪರಿಸ್ಥಿತಿ. ಜೊತೆಗೆ ಸಂಬಂಧಿಕರು ಕೂಡ ತಂದೆ ತಾಯಿಯ ರೀತಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈತ ಶೋಕಿ ಮಾಡೋದಕ್ಕೆ ಅಂತ ಹೇಳಿ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾನೆ. ಅದಾದ್ಮೇಲೆ ಪತ್ನಿಗೆ ತೀರ್ಸು ಅಂತ ಪೀಡಿಸಿದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಈ ಇರ್ಫಾನ್ ಎಷ್ಟು ಲಕ್ಷ ಸಾಲವನ್ನ ಮಾಡ್ಕೊಂಡಿದ್ದ? ಪದೇ ಪದೇ ಇದೇ ವಿಚಾರವಾಗಿ ಈ ಇಬ್ಬರು ದಂಪತಿಗಳ ಮಧ್ಯೆ ಜಗಳ ಆಗ್ತಿತ್ತ? ಜೊತೆಗೆ ಇವ್ರಿಗೆ ಎಷ್ಟು ಜನ ಮಕ್ಕಳು? ಈಗ ಪೊಲೀಸರ ತನಿಖೆಯಲ್ಲಿ ಯಾವ ಕಾರಣಕ್ಕೆ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಯ್ತಾ? ಚೈತ್ರ, ಹಣಕಾಸಿನ ವಿಚಾರವಾಗಿ ಈ ಕೊಲೆ ನಡೆದಿದೆ ಅಂತೇಳಿ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಮುಖ್ಯವಾಗಿ ಏನಂದರೆ ಇವನು ಬೇರೆ ಬೇರೆ ಕಡೆ ಸಾಲ ಮಾಡಿದ್ದ, ಮತ್ತು ಸಾಲ ಮಾಡಿದ್ದನ್ನು ಹೆಂಡತಿ ಕಡೆಯಿಂದ ಅಂದರೆ ನೀನೇ ತೀರ್ಸು ಅಂತೇಳಿ ಹೆಂಡತಿಗೆ ಗಂಟು ಬಿದ್ದಿದ್ದ. ಹೀಗಾಗಿ ಹೆಂಡತಿನೂ ಸಹ ನೀನು ಸಾಲ ಮಾಡಿದೆಯಾ, ಹಾಗಾಗಿ ನೀನೇ ದುಡಿದ್ಬಿಟ್ಟು ನೀನು ತೀರ್ಸು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ಲು. ಮತ್ತು ಇಷ್ಟು ಮಟ್ಟಿಗೆ ಸಾಲ ಮಾಡಿದೆಯಾ, ನೀನು ಹೇಗಾದರೂ ಮಾಡಿ ದುಡಿದು ತೀರ್ಸಂತ ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದಾಗಿ ರೊಚ್ಚಿಗೆದ್ದ ಇರ್ಫಾನ್ ಏನಂದರೆ ಇವತ್ತು ತೈಸಿನ್ನ ಮರ್ಡರ್ ಮಾಡಿದ್ದಾನೆ. ಅದರಲ್ಲೂ ಮನೇಲಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ತಕ್ಷಣ ಆಕಿ ತಪ್ಪಿಸ್ಕೊಳ್ಳಿಕ್ಕೆ ಅಂತೇಳಿ ಹೊರಗೋಡು ಬಂದಿದ್ದಾಳೆ. ಹೊರಗೋಡು ಬಂದರೂ ಸಹ ಏನಂದರೆ ನಡು ರಸ್ತೆಯಲ್ಲಿನೇ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಕತ್ತು ಮತ್ತು ಸೇರಿ ಬೇರೆ ಬೇರೆ ಕಡೆ ದೇಹದ ವಿವಿಧ ಭಾಗಗಳಿಗೆ ಇರಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಹತ್ಯೆ ಮಾಡಿದ ನಂತರವೂ ಸಹ ಸ್ವಲ್ಪ ಹೊತ್ತು ತಲೆ ಮರೆಸ್ಕೊಂಡಿದ್ದ ಅವನು ಇರ್ಫಾನು. ನಂತರ ಏನಂದರೆ ತನ್ನ ಮಗನ ಜೊತೆ ರಕ್ತಸಿಕ್ತ ದೇಹ
ದೇಹದೊಂದಿಗೆ ಏನು ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಶರಣಾಗತಿಯಾಗಿದ್ದಾನೆ. ಪೊಲೀಸರು ಈಗ ಅವನು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಏನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಸಹ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ಒಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಕುಟುಂಬಸ್ಥರಿಂದ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಹಣಕಾಸಿನ ವಿಚಾರವಾಗಿ ಈ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಈಗೇನೋ ಪತಿಯನ್ನು ವಶಪಡಿಸಿಕೊಂಡು ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಚೈತ್ರ, ಶಿವರಾಮ ಸುಂಡಿ, ಈ ಇರ್ಫಾನ್ ಏನ್ ಕೆಲಸ ಮಾಡ್ತಾ ಇದ್ದ? ಅಟ್ಲೀಸ್ಟ್ ಕೆಲಸ ಮಾಡ್ತಿದ್ನ ಅಥವಾ ಹಿಂಗೆ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇದ್ನ? ಜೊತೆಗೆ ಎಷ್ಟು ಜನ ಮಕ್ಕಳು, ಹೆಣ್ಮಕ್ಳೇನಾದ್ರೂ ಇದಾರಾ ಈ ದಂಪತಿಗೆ? ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಇವನೇನಂದ್ರೆ ಗೌಂಡಿ ಕೆಲಸ ಮಾಡ್ತಿದ್ದ, ಅಂದರೆ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಅದು ಸಹ ಸರಿಯಾಗಿ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಿದ್ದಿಲ್ಲ. ಏನು ಬೇಕಾಬಿಟ್ಟು ದುಡ್ಡಿದ್ದಾಗ ಏನಾದರೂ ಎಂಜಾಯ್ ಮಾಡೋದು ಬಿಟ್ಟರೆ ಆ ದುಡ್ಡಿಲ್ದಾಗ ಹೋಗೋದಕ್ಕೂ. ಮತ್ತು ಏನು ಹೆಂಡತಿ ಏನು ಈಗೇನು ಕೊಲೆ ಆಗಿದ್ದಾಳೆ ತೈಸೀನು, ಆಕೆ ಏನಂದರೆ ಸ್ವಯಂ ಸೇವಾ ಸಂಘದಲ್ಲಿ ಒಂದು ಮೆಂಬರ್ ಆಗಿದ್ಲು. ಆಕೆ ಹಣಕಾಸಿನ ವ್ಯವಹಾರ ಮಾಡ್ತಿದ್ಲು. ಹಾಗಾಗಿ ಆ ಹಣನ ಏನು ಹಣಕಾಸಿನ ವ್ಯವಹಾರ ಮಾಡ್ತಿದ್ದಾಳೆ, ಆ ಹಣನ ಇಲ್ಲಿ ಸಾಲಕ್ಕೆ ತುಂಬು ಅಂತೇಳಿ ಪದೇ ಪದೇ ಗಂಟು ಬೀಳ್ತಿದ್ದ. ಆದರೆ ನಾನು ಏನು ಸ್ವಯಂ ಸೇವಾ ಸಂಘದ ಹಣ ಇದೆ, ನಾನು ಅಲ್ಲಿ ತುಂಬಲ್ಲ, ನೀ ದುಡ್ದು ನೀ ತುಂಬು ಅನ್ನೋ ಒಂದು ಮಾತನ್ನು ಪದೇ ಪದೇ ಹೇಳಿದ್ರಿಂದಾಗಿ ಈ ಒಂದು ಕೃತ್ಯ ಎಸಗಿದ್ದಾನೆ. ಈಗ ಒಂದು ರೀತಿಯಲ್ಲಿ ಕುಟುಂಬ ಬೀದಿಪಾಲ್ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ